ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಿನ್ನೆ ಒಂದು ಚಿಕ್ಕ ಕತೆ ಬಿಟ್ಟಿದ್ದೆ. ಆ ಕತೆಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಒಳ್ಳೆ ವ್ಯೂಸ್ ಕೂಡ ಬಂದಿದೆ. ಅದರಂತೆ ಇವತ್ತು ಕೂಡ ಒಂದು ಒಳ್ಳೆ ನೀತಿ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಆ ಕಥೆಯ ಹೆಸರು ನೀಲಿ ನರಿ ಅಂತ. ಒಂದು ದಿನ ನರಿ ಊಟ ಹುಡುಕಿಕೊಂಡು ಹೋಗುತ್ತಿರಬೇಕಾದ್ರೆ ಅದನ್ನು ಗಮನಿಸಿದ ಎರಡು ನಾಯಿಗಳು ಅಟ್ಟಿಸಿಕೊಂಡು ಬಂದವು. ಆವಾಗ ನರಿಯು ಓಡಲು ಪ್ರಾರಂಭಿಸಿತು. ಓಡಬೇಕಾದರೆ ಆ ನರಿಯು ಎಡವಿ ಅಲ್ಲೇ ಇರುವ ಒಂದು ನೀಲಿ ಬಣ್ಣ ತುಂಬಿರುವ ಒಂದು ತೊಟ್ಟಿಯಲ್ಲಿ ಬಿದ್ದಿತು. ಆವಾಗ ನರಿಯು ಆ ನಾಯಿ ಹೋಗುವವರೆಗೂ ಅಲ್ಲೇ ಬಚ್ಚಿಟ್ಟುಕೊಂಡಿತ್ತು. ನಂತರ ನಿಧಾನವಾಗಿ ಹೊರಗೆ ನೋಡಿಕೊಂಡು ಯಾರೂ ಇಲ್ಲದ ಸಮಯ ನೋಡಿಕೊಂಡು ಕಾಡಿಗೆ ಓಡಿತು. ಕಾಡಿನಲ್ಲಿ ನಡೆಯುತ್ತಿರಬೇಕಾದರೆ ಇತರೆ ಪ್ರಾಣಿಗಳು ಇದನ್ನು ನೋಡಿ ರಾಕ್ಷಸ ರಾಕ್ಷಸ ಓಡಿ ಓಡಿ ಎಂದು ನರಿಯನ್ನು ನೋಡಿ ಹೆದರಿದವು. ಆವಾಗ ಈ ನರಿಗೆ ಯಾಕೆ ಅಂತ ಅರ್ಥನೇ ಆಗಲಿಲ್ಲ. ಆವಾಗ ಈ ನರಿಗೆ ಬಾಯಾರಿಕೆ ಆಯಿತು. ಬಾಯಾರಿಕೆ ಆದ ನಂತರ ಒಂದು ಕೊಳದ ಬಳಿ ಬಂದಾಗ ಆ ಕೊಳದಲ್ಲಿ ಇದರ ಪ್ರತಿಬಿಂಬವನ್ನು ನೋಡಿ ಆ ನೀಲಿ ಆಗಿರುವ ತನ್ನ ಶರೀರ ಕಂಡು ಎಲ್ಲ ಅದಕ್ಕೆ ಅರ್ಥವಾಯಿತು. ಆ ನರಿ ಇದೇ ಒಳ್ಳೆಯ ಒಂದು ಸಮಯ ಎಂದು ಉಪಾಯ ಮಾಡಿ ಎಲ್ಲ ಪ್ರಾಣಿಗಳನ್ನು ಕರೆದು, ನಾನು ದೇವರ ದೂತ, ಇನ್ನು ಮುಂದೆ ನಾನೇ ನಿಮ್ಮ ರಾಜ, ಹೆದರಬೇಡಿ ಎಂದು ಹೇಳಿತು. ಇದನ್ನು ನಂಬಿದ ಎಲ್ಲ ಪ್ರಾಣಿಗಳು ನರಿಯನ್ನು ರಾಜನಾಗಿ ಸ್ವೀಕರಿಸಿದವು. ಆವಾಗ ಈ ನರಿಯು ಕಾಡಿನ ರಾಜನಾಗಿ ಸುಖವಾಗಿತ್ತು. ಹೀಗಿರಬೇಕಾದರೆ ಒಂದು ದಿನ ಬೇರೆ ನರಿಗಳು ಕೂಗಲು ಆರಂಭಿಸಿದವು. ಆವಾಗ ಈ ನರಿಗೂ ಕೂಡ ಕೂಗಬೇಕೆನ್ನುವ ಆಸೆ ಬಂತು. ಆವಾಗ ಮನಸ್ಸಿನಲ್ಲಿ ಯೋಚನೆ ಮಾಡಿತು, ಕೂಗಲೇ ಬೇಡ ಎಂದು ಯೋಚನೆ ಮಾಡ್ತಿತ್ತು. ಆದರೆ ಬೇರೆ ನರಿಗಳು ಕೂಗಲು ಪ್ರಾರಂಭಿಸಿದಾಗ ಇದನ್ನು ತಡ್ಕೊಳ್ಳಲಾರದೆ ಇದನ್ನು ಕೂಡ ಕೂಗಿಬಿಟ್ಟಿತು. ಆವಾಗ ಇತರೆ ಪ್ರಾಣಿಗಳಿಗೆ ಇದರ ಬಗ್ಗೆ ಗೊತ್ತಾಗ್ಬಿಡ್ತು. ಇದು ದೇವದೂತ ಅಲ್ಲ, ಇದು ಕೂಡ ನಮ್ಮ ಪ್ರಾಣಿಯೇ, ಇದನ್ನು ನಮ್ಮನ್ನು ನಂಬಿಸಿವಿ ದ್ರೋಹ ಮಾಡಿತು ಅಂತ ಅಂದುಕೊಂಡು ಎಲ್ಲ ಪ್ರಾಣಿಗಳು ಇದನ್ನು ಹಿಡಿದು ಒದ್ದು ಕಾಡಿನಿಂದ ಹೊರಗೆ ಹಾಕಿತ್ತು. ಆದ್ದರಿಂದ ಇದರ ಕಥೆಯ ಅರ್ಥ ಏನಪ್ಪ ಅಂದರೆ, ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ಸುತ್ತಮುತ್ತ ಕೆಲವು ಜನರು ಮುಖವಾಡ ಧರಿಸಿ ಇರ್ತಾರೆ. ಅವ್ರ ಬಗ್ಗೆ ನಮಗೆ ಯಾವುದೂ ಗೊತ್ತಾಗೋದಿಲ್ಲ. ಆದರೆ ಒಂದಲ್ಲ ಒಂದು ದಿನ ಆ ಮುಖವಾಡ ಕಳಚಿ ಹೋಗುತ್ತೆ, ಸತ್ಯ ಹೊರಗೆ ಬರುತ್ತೆ ಅಂತ ಅರ್ಥ. ಆದ್ದರಿಂದ ಏನಾದರೂ ಈ ಕಥೆಯಲ್ಲಿ ಅಂದರೆ ತಪ್ಪಾದರೆ ಕ್ಷಮಿಸಿ, ಮತ್ತು ಈ ಕಥೆಯನ್ನು ಬೆಂಬಲಿಸಿ, ಸಬ್ಸ್ಕ್ರೈಬ್ ಆಗಿ, ವ್ಯೂಸ್ ಕೊಡಿ. ಇದರಂತೆ ನಾವು ಇನ್ನೂ ಒಳ್ಳೆ ಕಥೆಯನ್ನು ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ, ವಂದನೆಗಳು.